ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶ್ರೀನಗರದಲ್ಲಿ ವಿದೇಶಿಯರ ವರದಿ ಮಾಡುವ ಮಾನದಂಡಗಳನ್ನು ಉಲ್ಲಂಘಿಸುವ ವಸತಿ ಸೌಲಭ್ಯಗಳ ಮೇಲೆ ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದು ಭಾರತದ ಲಡಾಖ್ ಹಾಗೂ ಕಾಶ್ಮೀರದ ಗಡಿಯನ್ನ ದಾಟಿ ಯಾವುದೇ ಅನುಮತಿ ಇಲ್ಲದೆ ಸುಮಾರು 2 ವಾರಗಳಿಗಿಂತ ಹೆಚ್ಚು ಕಾಲ ದೇಶದಲ್ಲೇ ಸುತ್ತಾಡಿರುವ 29 ವರ್ಷದ ಚೀನಿ ಪ್ರಜೆಯನ್ನ ಭದ್ರತಾ ಪಡೆಗಳು ಬಂಧಿಸಿವೆ. ಅಧಿಕಾರಿಗಳ ಪ್ರಕಾರ ಸೇನೆ ನಡೆಸಿದ ಅಸಾಮಾನ್ಯ ಇಂಟರ್ನೆಟ್ ಸಂವಹನದಿಂದ ಭದ್ರತಾ ಏಜೆನ್ಸಿಗಳಿಗೆ ಈ ಅನುಮಾನಾಸ್ಪದ ವಿದೇಶಿ ಪ್ರಜೆಯ ಉಪಸ್ಥಿತಿಯ ಬಗ್ಗೆ ಮೊದಲಿಗೆ ತಿಳಿದು ಬಂದಿದ್ದು ಈತನನ್ನ ಚೀನಾದ ಗುವಾಂಗ್ಡಾಂಗ್ ಪ್ರಾಂತ್ಯದ ಶೆಂಜನ್ ನಿವಾಸಿಯಾಗಿರುವ ಹೂ ಕಾಂಟೆ ಎಂದು ಗುರುತಿಸಲಾಗಿದೆ. ಪ್ರವಾಸಿ ವೀಸಾ ಬಳಸಿ ಭಾರತಕ್ಕೆ ಬಂದಿದ್ದ ಚೀನಾ ಪ್ರಜೆ ಹೂ ಕಾಂಟೆ ಎಂಬ ಈ ಚೀನಿ ಪ್ರಜೆ ನವೆಂಬರ್ 19ರಂದು ಪ್ರವಾಸಿ ವೀಸಾದಲ್ಲಿ ದೆಹಲಿಗೆ ಬಂದಿದ್ದಾರೆ. ಈ ವೀಸಾದ ಅನ್ವಯ ಆತ ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿರುವ ಬೌದ್ಧ ಧಾರ್ಮಿಕ ಸ್ಥಳಗಳಿಗೆ ಮಾತ್ರ ಪ್ರಯಾಣಿಸಲು ಅನುಮತಿ ನೀಡಲಾಗಿತ್ತು. ಆದರೆ ತಮ್ಮ ವೀಸಾ ನಿಯಮಗಳನ್ನ ಉಲ್ಲಂಘಿಸಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಹಾಗೂ ಭದ್ರತಾ ವಿವರಗಳ ಸರ್ಚ್. ನವೆಂಬರ್ 19ರಂದು ದೆಹಲಿಗೆ ಬಂದಿದ್ದ ಈತ ನವೆಂಬರ್ 20ರಂದು ವಿಮಾನದ ಮೂಲಕ ಲೇ ಪ್ರದೇಶಕ್ಕೆ ತೆರಳಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಸ್ಥಳೀಯ ಪ್ರಯಾಣಿಕರೊಂದಿಗೆ ಬೆರೆತು ವಿದೇಶಿ ಪ್ರಜೆಗಳ ಸ್ಕ್ಯಾನಿಂಗ್ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಲಡಾಖ್ನಲ್ಲಿ ತಂಗಿದ್ದಾಗ ಝಾಂಗ್ಖಾ ಪ್ರದೇಶ ಸೇರಿದ ಹಾಗೆ ಹಲವು ಸ್ಥಳಗಳಿಗೆ ಪ್ರಯಾಣಿಸಿದ್ದಾರೆ. ಡಿಸೆಂಬರ್ 1ರಂದು ಶ್ರೀನಗರಕ್ಕೆ ಆಗಮಿಸಿ ನೋಂದಣಿಯಾಗದ ಅತಿಥಿ ಗೃಹವೊಂದರಲ್ಲಿ ತಂಗಿದ್ದಾರೆ. ಅಷ್ಟೇ ಅಲ್ಲದೆ ಸ್ಥಳೀಯ ಮಾರುಕಟ್ಟೆಯಿಂದ ಸಿಮ್ ಕಾರ್ಡ್ ಪಡೆದಿದ್ದ ಈತ ತನ್ನ ಮೊಬೈಲ್ನಲ್ಲಿ ಕಾಶ್ಮೀರದಲ್ಲಿ ಸಿಆರ್ಪಿಎಫ್ ನಿಯೋಜನೆಗಳು, ಆರ್ಟಿಕಲ್ 370 ಇತರ ಭದ್ರತಾ ಸಂಬಂಧಿತ ವಿವರಗಳ ಕುರಿತು ಸರ್ಚ್ ಮಾಡಿದ್ದಾನೆ ಎಂದು ಪರಿಶೀಲನೆ ವೇಳೆ ತಿಳಿದು ಬಂದಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈತ ಕಾಶ್ಮೀರದಲ್ಲಿ ಹರ್ವಾನ್ ಬೌದ್ಧ ಮಠ, ಶಂಕರಾಚಾರ್ಯ ಬೆಟ್ಟಗಳು, ಹಜರತ್ ಬಲ್, ದಾಲ್ ಸರೋವರದ ಬಳಿ ಇರುವ ಮೊಘಲ್ ಉದ್ಯಾನವನ, ಸೇನೆಯ ವಿಕ್ರಮ್ ಫೋರ್ಸ್ ಪ್ರಧಾನ ಕಚೇರಿಯ ಸಮೀಪದ ಆವಂತಿಪುರ ಅವಶೇಷಗಳಿಗೆ ಭೇಟಿ ನೀಡಿದ್ದ ಅಂತ ತಿಳಿದು ಬಂದಿದೆ. ಬಾಸ್ಟನ್ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರ ಪದವಿ ಪಡೆದಿರುವ ಹೂ ಕಾಂಟೆ ಅಮೆರಿಕ, ನ್ಯೂಜಿಲೆಂಡ್, ಬ್ರೆಜಿಲ್, ಫಿಜಿ, ಹಾಂಗ್ಕಾಂಗ್ ಸೇರಿದ ಹಾಗೆ ಹಲವು ದೇಶಗಳಿಗೆ ಪ್ರಯಾಣಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಪ್ರಸ್ತುತ ಪ್ರಕರಣವು ವೀಸಾ ನಿಯಮಗಳ ಉಲ್ಲಂಘನೆಯಂತೆ ಕಂಡು ಬರ್ತಾ ಇದ್ದು ಹೆಚ್ಚಿನ ತನಿಖೆಯ ಬಳಿಕ ಈತನನ್ನ ಗಡೀಪಾರು ಮಾಡೋ ಸಾಧ್ಯತೆ ಇದೆ. ಚೀನಿ ಪ್ರಜೆಯ ಬಂಧನದ ನಂತರ ಅಧಿಕಾರಿಗಳು ಅಲರ್ಟ್. ಇನ್ನು ಚೀನಿ ಪ್ರಜೆಯ ಬಂಧನದ ನಂತರ ಅಲರ್ಟ್ ಆಗಿರೋ ಭದ್ರತಾ ಪಡೆಗಳು ಜಮ್ಮು ಕಾಶ್ಮೀರ ಪೊಲೀಸರು ವಿದೇಶಿ ಪ್ರಜೆಗಳ ವಾಸ್ತವ್ಯವನ್ನ ವರದಿ ಮಾಡಲು ಕಡ್ಡಾಯವಾಗಿ ಫಾರ್ಮ್ ಸಿಯನ್ನ ಸಲ್ಲಿಸುವಲ್ಲಿ ವಿಫಲವಾದ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದು ಶ್ರೀನಗರದಲ್ಲಿರುವ ಹೋಟೆಲ್ಗಳು, ಹೋಮ್ ಸ್ಟೇಗಳು, ಹೌಸ್ ಬೋಟ್ಗಳ ವಿರುದ್ಧ ವ್ಯಾಪಕ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿರುವ ಈ ಭಾಗದಲ್ಲಿ ಫಾರ್ಮ್ ಸಿ ಸಲ್ಲಿಸುವುದು ಅಗತ್ಯ. ಇದು ಇಮಿಗ್ರೇಷನ್ ಮತ್ತು ಫಾರಿನ್ ಆಕ್ಟ್ ಅಡಿಯಲ್ಲಿ ಕಡ್ಡಾಯ. ಇನ್ನು ಈವರೆಗೂ ಈ ರೀತಿಯ 5 ಪ್ರಕರಣಗಳು ದಾಖಲಾಗಿದ್ದು ಇತ್ತೀಚೆಗೆ ರಷ್ಯಾ, ಇಸ್ರೇಲ್, ರೊಮೇನಿಯಾ, ಸ್ಪೇನ್ನಿಂದ ಬಂದ ಪ್ರವಾಸಿಗರು ಸರಿಯಾದ ಅನುಮತಿ ಇಲ್ಲದೆ ಉಳಿದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಇನ್ನು ಪ್ರವಾಸಿ ನಿಯಮಗಳು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುತ್ತದೆ. ಆದರೆ ಸಾಮಾನ್ಯವಾಗಿ ವಿರಾಮ, ದೃಶ್ಯ ವೀಕ್ಷಣೆ, ಸಂಬಂಧಿಕರನ್ನ ಭೇಟಿ ಮಾಡಲು ಮಾತ್ರ ಅನುಮತಿಯನ್ನು ನೀಡುತ್ತವೆ. ಕೆಲಸ ಅಥವಾ ಅಧ್ಯಯನಕ್ಕೆ ಆಗುವುದಿಲ್ಲ. ಇನ್ನು ಪ್ರವಾಸಿ ವೀಸಾಕ್ಕೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕು. ಮಾನ್ಯ ಪಾಸ್ಪೋರ್ಟ್ ಅನ್ನು ಹೊಂದಿರಬೇಕು. ವಿಮಾನದ ಟಿಕೆಟ್ಗಳು, ವಸತಿ, ಆರ್ಥಿಕ ಸ್ಥಿತಿಗಳನ್ನು ಸಾಬೀತುಪಡಿಸುವಂತಹ ದಾಖಲೆಗಳು ಬೇಕಾಗುತ್ತೆ. ಪ್ರವಾಸಿ ವೀಸಾದ ನಿಯಮಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ದೇಶದಿಂದ ದೇಶಕ್ಕೆ ಇದು ಭಿನ್ನವಾಗಿರುತ್ತೆ. ಆದರೆ ಸಾಮಾನ್ಯವಾಗಿ ವಿರಾಮ, ದೃಶ್ಯ ವೀಕ್ಷಣೆ, ಸಂಬಂಧಿಕರನ್ನ ಭೇಟಿ ಮಾಡಲು ಮಾತ್ರ ಅನುಮತಿ ನೀಡುತ್ತವೆ. ಕೆಲಸ ಮತ್ತು ಅಧ್ಯಯನಕ್ಕೆ ಅವಕಾಶ ಇಲ್ಲ. ಇನ್ನು ಪ್ರವಾಸಿ ವೀಸಾಕ್ಕೆ ಕನಿಷ್ಠ ವಯಸ್ಸು 18 ಆಗಿರಬೇಕು. ಮಾನ್ಯ ಪಾಸ್ಪೋರ್ಟ್ ಅನ್ನು ಹೊಂದಿರಬೇಕು. ವಿಮಾನ ಟಿಕೆಟ್ಗಳು, ವಸತಿ, ಆರ್ಥಿಕ ಸ್ಥಿತಿಗಳನ್ನು ಸಾಬೀತುಪಡಿಸುವ ದಾಖಲೆಗಳು ಬೇಕಾಗುತ್ತೆ. ಹೌದು, ಪ್ರಮುಖ ನಿಯಮಗಳನ್ನು ನೋಡೋದಾದ್ರೆ ವಿರಾಮ, ವೀಕ್ಷಣೆ, ಕುಟುಂಬ ಭೇಟಿಗೆ ಮಾತ್ರ ಇಲ್ಲಿ ಅವಕಾಶ. ಕೆಲಸ, ವ್ಯಾಪಾರ, ಅಧ್ಯಯನಕ್ಕೆ ಅವಕಾಶವಿಲ್ಲ. ಇನ್ನು ಅರ್ಜಿ ಸಲ್ಲಿಸುವವರು 18 ವರ್ಷದ ವಯಸ್ಸಾಗಿರಬೇಕು. ಇನ್ನು ಭಾರತೀಯ ಪ್ರವಾಸಿ ವೀಸಾವನ್ನ ಕೆಲಸ ಅಥವಾ ವಿದ್ಯಾರ್ಥಿ ವೀಸಾಗೆ ಪರಿವರ್ತಿಸಲು ಸಾಧ್ಯವಿಲ್ಲ. ಇನ್ನು ವಿಸ್ತರಣೆ,
ಬಹಳ ಕಷ್ಟ. ಇನ್ನು ನಿಯಮಗಳು ದೇಶದಿಂದ ದೇಶಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ. ನಿಖರ ಮಾಹಿತಿಗಾಗಿ ನೀವು ಭೇಟಿ ನೀಡುವ ದೇಶದ ಅಧಿಕೃತ ರಾಯಭಾರ ಕಚೇರಿ ಅಥವಾ ಸರ್ಕಾರಿ ವೆಬ್ಸೈಟ್ ಅನ್ನು ಪರಿಶೀಲಿಸಿ ಮಾಹಿತಿ ಪಡೆದುಕೊಳ್ಳುವುದು ಉತ್ತಮ.